ಆಕಾಶವಾಣಿ ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಮಾಜಿ ಅಧ್ಯಕ್ಷರಾಗಿರುವ ಡಾಕ್ಟರ್ ಎನ್.ಕೆ. ಪ್ರದೀಪ್ ಅವರು ನಮ್ಮೊಂದಿಗೆ ಶ್ರೋತೃಗಳೇ. ಏನಂತೀರಿ ಡಾಕ್ಟ್ರೆ? CCRI ಬಾಳೆಹೊನ್ನೂರವರು ಈಗ ಶತಮಾನವನ್ನು ಆಚರಿಸ್ತಿದ್ದಾರೆ. ಅವರು ಮುಖ್ಯವಾಗಿ ಈಗ 100 ವರ್ಷದಲ್ಲಿ ಕಾಫಿ ಉದ್ಯಮವನ್ನು ಬಹಳಷ್ಟು ಮೇಲೆ ತಂದಿದ್ದಾರೆ. ಮುಖ್ಯವಾಗಿ 1960ರಲ್ಲಿ ಕಾಫಿ ಪ್ರೊಡಕ್ಷನ್ 20,000 ಟನ್ ಇತ್ತು. 20,000 ಟನ್ನಿಂದ ಇವತ್ತು 3,60,000 ಟನ್ನಿಗೆ ತೆಗೆದುಕೊಂಡು ಹೋಗೋಕ್ಕೆ ಸೆಂಟ್ರಲ್ ಕಾಫಿ ರಿಸರ್ಚ್ ಸ್ಟೇಷನ್ ಬಹಳ ಒಳ್ಳೆ ಕೆಲಸ ಮಾಡಿದೆ. ಬಹಳಷ್ಟು ಹೈ ಪ್ರೊಡಕ್ಟಿವಿಟಿ ತಳಿಗಳನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದರಿಂದ ಇವತ್ತು ನಾವು ಏನು 5th ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಗಿ ಹೊರಬಂದಿದ್ದೀವೋ ಅದಕ್ಕೆ ಮುಖ್ಯ ಕಾರಣ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ನಾನು ಹೇಳ್ತೀನಿ. ಮುಂಬರುವ ದಿನಗಳಲ್ಲಿ ಏನು ನೀವು ಇಷ್ಟಪಡ್ತೀರಿ ಒಬ್ಬ ಕಾಫಿ ಬೆಳೆಗಾರರಾಗಿ? ಇನ್ನಷ್ಟು ಸೈಂಟಿಫಿಕ್ ಡೆವಲಪ್ಮೆಂಟ್ ಆಗಬೇಕಾಗಿದೆ. ಮುಖ್ಯವಾಗಿ ಈಗ ಪ್ರೊಡಕ್ಟಿವಿಟಿ ಇನ್ನಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಅದೇ ರೀತಿ ಲೇಬರ್ ಕಮ್ಮಿ ಆಗಬೇಕಾಗಿದೆ. ಲೆಸ್ ಲೇಬರ್ ಅಲ್ಲಿ ಹೇಗೆ ನಾವು ಪ್ರೊಡಕ್ಟಿವಿಟಿ ಮಾಡ್ಬೋದು, ಇಂಪ್ರೂವ್ ಮಾಡ್ಬೋದು. ಅದೇ ರೀತಿ ಡೈವರ್ಸಿಫಿಕೇಶನ್, ಯಾವ್ಯಾವ ಅಂತರ ಬೆಳೆಗಳನ್ನ ಬೆಳಿಬೋದು, ಇವೆಲ್ಲವನ್ನೂ ಒಂದು CCRI ಮಾಡಿ ಅದೇ ರೀತಿ ಮೆಕನೈಸೇಷನ್ಗೆ ಒತ್ತು ಕೊಡಬೇಕು. ಮಾಡಿದ್ರೆ ಬೆಳೆಗಾರರು ಜಾಸ್ತಿ ಅಭಿವೃದ್ಧಿ ಹೊಂದಕ್ಕೆ CCRI ಕಾರಣ ಆಗುತ್ತೆ. ಕಾಫಿ ಬೆಳೆಗಾರರ ಒಕ್ಕೂಟದ ವತಿಯಿಂದ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ರಿ. ಅಂದ್ರೆ ಕಾಫಿ ಮಂಡಳಿ, ಕಾಫಿ ಬೆಳೆಗಾರರ ಒಕ್ಕೂಟ, ಜಿಲ್ಲಾ ಮಟ್ಟದ ಸಂಘಟನೆಗಳು ಇನ್ನಷ್ಟು ಕಾಫಿ ಕ್ಷೇತ್ರದ ಒಳಿತಿಗೆ ಕೆಲಸಗಳನ್ನ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಬೆಳೆಗಾರರ ಒಕ್ಕೂಟದ ಬಗ್ಗೆ ಸೂಕ್ಷ್ಮವಾಗಿ ಹೇಳ್ಬೋದಾ? ಬೆಳೆಗಾರ ಒಕ್ಕೂಟ ಹಿಂದಿನಿಂದಲೂ 1987ರಲ್ಲಿ ಶುರುವಾಗಿದೆ ಕರ್ನಾಟಕ ಬೆಳೆಗಾರ ಒಕ್ಕೂಟ. ಇಲ್ಲಿವರೆಗೂ ಒಳ್ಳೆ ಕೆಲಸನೇ ಮಾಡಿದೀವಿ. ಕಾಫಿ ಕ್ರೈಸಿಸ್ ಅಂತ ನಾವೇನ್ ಹೇಳ್ತೀವೋ 2002ರಿಂದ 2009 ಅವಾಗ ಹೆಚ್ಚು ಕಡಿಮೆ 2,000 ಕೋಟಿಯಷ್ಟು ಪ್ಯಾಕೇಜ್ ಅನ್ನು ತರಕ್ಕೆ ನಾವು ಒಕ್ಕೂಟದಲ್ಲಿದ್ದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಶ್ರಮಿಸಿ ಬೆಳೆಗಾರರಿಗೆ ಒಂದು 2,000 ಕೋಟಿಯಷ್ಟು ಪ್ಯಾಕೇಜ್ ಅಂತಂದ್ರೆ ಇನ್ನು ಮುಂದೆನೂ ಒಕ್ಕೂಟ ಒಳ್ಳೆ ಕೆಲಸ ಮಾಡ್ತಾ ಇದೆ. ಬಹಳಷ್ಟು ಸಮಸ್ಯೆಗಳು ಇದಾವೆ. ಮೇನ್ ಸಮಸ್ಯೆ ಅಂದ್ರೆ ಈಗ ಮಾನವ ಪ್ರಾಣಿಗಳ ಒಂದು ಸಂಘರ್ಷ, ಅದೇ ರೀತಿ ಸರ್ಫಾಸಿಯಲ್ಲಿ ಕಾಫಿಯನ್ನು ಇನ್ಕ್ಲೂಡ್ ಮಾಡಿರುವುದು, ಇವು ಎಲ್ಲವನ್ನೂ ಸಂಘಟನೆಗಳು ಹೋರಾಡಿ ಬೆಳೆಗಾರರಿಗೆ ಪರಿಹಾರ ಕಲ್ಪಿಸ್ಕೊಡಕ್ಕೆ ಪ್ರಯತ್ನ ಪಡಬೇಕು. ಕಾಫಿ ಉದ್ದಿಮೆಯಲ್ಲಿ ಸಮಸ್ಯೆಗಳಿದಾವೆ. ಕಾಫಿ ಬೆಳೆಗಾರರ ತೋಟಗಳಲ್ಲೂ ತೊಂದರೆಗಳು, ತಾಪತ್ರಯಗಳು ಆಗಿಂದಾಗೆ ಎದುರಾಗ್ತದವೆ. ಅವುಗಳ ನಿವಾರಣೆಗೂ ಪ್ರಯತ್ನಗಳು ನಡೀತದವೆ ಕಾಫಿ ಬೆಳೆಗಾರರ ಮಟ್ಟದಲ್ಲಿ. ಆಮೇಲೆ ಸಂಸ್ಥೆಗಳ ಒಂದು ವಿಚಾರದಲ್ಲಿನೂ ಕೆಲಸಗಳಾಗ್ತದವೆ. ತಾವು ಇಲ್ಲಿವರೆಗೂ ಮಾತಾಡಿದ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ವಿಜಯ ಅಂಗಡಿ ಅವರಿಗೆ. ಕೇಳುಗರಿ, ಇದುವರೆಗೂ ನಮ್ಮ ಜೊತೆಗೆ ಮಾತಾಡಿದವರು ಡಾಕ್ಟರ್ ಎನ್.ಕೆ. ಪ್ರದೀಪ್ ಅವರು. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.